ನಮಸ್ತೆ, ವೆಲ್ಕಮ್ ಟು ಮೈ ಒನ್ ಮೋರ್ ವ್ಲಾಗ್. ಇದು ದುಬೈ ಟ್ರಿಪ್ಪಿನ ಡೇ 3 ವ್ಲಾಗ್ ಆಗಿರುತ್ತೆ. ಇವತ್ತು ನಮಗೆ ಪಿಕಪ್ ಟೈಮ್ ಇದ್ದಿದ್ದು 2:30ಗೆ. ಸೊ ಹಾಗಾಗಿ ಇನ್ನೂ ಕೂಡ ಟೈಮ್ ಇತ್ತು, ಮಧ್ಯಾಹ್ನ ಗಂಟ ಟೈಮ್ ಇತ್ತಲ್ವ. ಬೇಗ ಎದ್ದು ಬ್ರೇಕ್ಫಾಸ್ಟ್ನ ಮಾಡಿ ನಾವು ಡೈರೆಕ್ಟ್ ಬಂದಿದೆ ಸ್ವಿಮ್ಮಿಂಗ್ ಪೂಲ್ಗೆ. ಯಾಕಂದರೆ ಮಕ್ಕಳು ಕೇಳ್ತಾನೆ ಇದ್ರು 2 ಡೇಸಿಂದ ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಕು, ಆಟ ಆಡಬೇಕು. ವಾಟರಲ್ಲಿ ನಾವೆಲ್ಲೂ ಕರ್ಕೊಂಡು ಹೋಗಿರ್ಲಿಲ್ವಲ್ಲ, ಹಾಗಾಗಿ ಅವರಿಗೂ ಬರೀ ಟ್ರಾವೆಲ್ನ ನೋಡಿ ಬಿಲ್ಡಿಂಗ್ಸ್ನ ನೋಡಿ ಬೇಜಾರಾಗೋಗಿತ್ತು. ಹಂಗಾಗಿ ಆಡಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ರು. ಹಾಗಾಗಿ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಒಂದು 30 ಮಿನಿಟ್ಸ್ 30 ಟು 45 ಮಿನಿಟ್ಸ್ ಆಟ ಆಡಿದ್ರು. ಚೆನ್ನಾಗಿ ಆಟ ಆಡಿದ್ರು. ನನ್ನ ಮಗಳಿಗೆ ಫಸ್ಟೇ ನೀರಿಗೆ ಫುಲ್ಲು ಇಳಿಸ್ಬಿಟ್ಟಿದ್ರು. ಹಾಗಾಗಿ ಭಯ ಬಿದ್ದುಬಿಟ್ಟು ಅವಳು ಆಟ ಆಡಲಿಲ್ಲ. ಆಮೇಲೆ ಈ ಚಿಕ್ಕ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ಕಾಲು ಕೈ ಎಲ್ಲನೂ ಇಟ್ಕೊಂಡಿದ್ದೆ. ಆಮೇಲೆ ಧೈರ್ಯ ಮಾಡಿ ಇಳಿದ್ಲು. ಒಂದೇ ಸಲ ಇಳಿಸ್ಬಿಟ್ಟಿದ್ರಲ್ಲ, ಸೊ ಹಾಗಾಗಿ ಭಯ ಆಗ್ಬಿಡ್ತು. ಆಮೇಲೆ ಲಾಸ್ಟಿಗೆ ಬರಲ್ಲ ಅಂತಾನೆ ಹೇಳ್ತಿದ್ಲು. ಸೊ ಆಮೇಲೆ ಎಲ್ಲನೂ ನಾವು ಫ್ರೆಶ್ ಅಪ್ ಆಗಿ ನಾವು ಹೋಗ್ತಿರೋದು ಇವಾಗ ಗೋಲ್ಡ್ ಸುಕ್ಕಿಗೆ. ಗೋಲ್ಡ್ ಸುಕ್ಕಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸರವಣ ಭವನ್ ಅಂತ ಹೋಟೆಲ್ ಕಾಣಿಸ್ತಿದೆ. ಇಂಡಿಯನ್ ಹೋಟೆಲ್ ಅದು. ನಾವು ನೋಡಿರಲಿಲ್ಲ ಇಷ್ಟು ದಿನ, ಇವತ್ತೇ ನಾವು ಕೂಡ ನೋಡಿದ್ದು. ತುಂಬ ಖುಷಿ ಕೂಡ ಆಯಿತು. ಇಂಡಿಯನ್ ಫುಡ್ಸ್ ಏನು ಬೇಕೋ ಎಲ್ಲನೂ ಅಲ್ಲಿ ಸಿಗುತ್ತೆ. ನಮ್ಮ ಬೆಂಗಳೂರು ಫೇಮಸ್ ಹೋಟೆಲ್ ಅಲ್ವಾ, ಹೋಟೆಲಲ್ಲಿ ಅದು ಕೂಡ ಒಂದು. ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ರಸ್ತೆ ಆಗಿರ್ಬೋದು, ರೋಡ್ ಆಗಿರ್ಬೋದು ಎಲ್ಲನೂ. ಇಲ್ಲಿ ಏನಾದರೂ ಸಿಗ್ನಲ್ ಬಿತ್ತು ಅಂತಂದರೆ ಅವ್ರು ಜಸ್ಟ್ ಹಾಗೆ ಸ್ಟಾಪ್ ಆಗಿಬಿಡ್ಬೇಕು, ಅವರು ಹೋಗಂಗೆ ಇಲ್ಲ. ತುಂಬ ಗೈಡ್ಲೈನ್ಸ್ನ ಫಾಲೋ ಮಾಡ್ತಾರೆ ಇಲ್ಲಿ. ಮತ್ತು ಒಬ್ಬರು ಸಿಗ್ನಲ್ಗೆ ಅಂದರೆ ರೋಡ್ ಏನಾದರೂ ಕ್ರಾಸ್ ಮಾಡ್ತಿದ್ರೆ ಅಂದರೆ ಸಿಗ್ನಲ್ ಇಲ್ಲ ಅಂತಂದರೆ ಒಂದು ಬಟನ್ ಇರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಕಾರೆಲ್ಲ ಸ್ಟಾಪ್ ಮಾಡ್ತಾರೆ. ನಾವು ಆರಾಮಾಗಿ ಕ್ರಾಸ್ ಮಾಡ್ಕೊಬೋದು. ವೆಯ್ಟ್ ಮಾಡಬೇಕು ಅಂತ ಎಂಥದ್ದು ಇಲ್ಲ. ಸಿಗ್ನಲ್ ಬಿರೋವರೆಗೂ ವೆಯ್ಟ್ ಮಾಡಬೇಕು ಅಂತ ಎಂಥದ್ದು ಇರಲ್ಲ ಇಲ್ಲಿ. ಸೊ ಅವ್ರೇನಾದರೂ ಸಿಗ್ನಲ್ ಬಿದ್ದಾಗ ಸಿಗ್ನಲ್ನ ಸ್ಟಾಪ್ ಮಾಡ್ತೀರಾ ಹಾಗೆ ಹೋದರು ಅಂತಂದರೆ ಅವರಿಗೆ 6000 ದಿರಮ್ಸ್ ಪರ್ ಡೇಗೆ ಬೀಳುತ್ತಂತೆ. 6000 ದಿರಮ್ಸ್ನ ಅವರು ಡೈಲಿ ಕಟ್ತಾನೆ ಇರಬೇಕು. ಎಷ್ಟು ತಿಂಗಳಂದರೆ 6 ತಿಂಗಳವರೆಗೂ ಅವರು ಪೇ ಮಾಡ್ತಾನೆ ಇರಬೇಕು. ಮತ್ತು ಅವ್ರ ಕಾರು ಮತ್ತು ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸು ಕೂಡ ಅವರೇ ತೊಗೊಂಡ್ಬಿಡ್ತಾರಂತೆ. ಅವ್ರು ಯಾವ ಗಾಡಿನೂ ಕೂಡ ಓಡ್ಸೋಕ್ಕಾಗೋದಿಲ್ವಂತೆ. ಮತ್ತು ಅವರು ಕೂಡ ಅಷ್ಟೇ ಅದನ್ನೇ ಫಾಲೋ ಕೂಡ ಚೆನ್ನಾಗಿ ಮಾಡ್ತಾರೆ. ಮತ್ತು ಕಾರ್ ನೋಡಿ ಎಲ್ಲನೂ ಎಷ್ಟು ಕ್ಲೀನಾಗಿ ಅವರು ಪಾರ್ಕಿಂಗ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಅಂದರೆ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಲ್ಲೇ ಪಾರ್ಕಿಂಗ್ ಮಾಡಬೇಕು, ಇಲ್ಲ ಅಂತಂದರೆ ಆಟೋಮೆಟಿಕ್ಕು ಗಾಡಿ ಹೋಗ್ತಿರುತ್ತಂತೆ, ಕ್ಯಾಮ್ರೋ ಇರುತ್ತಂತೆ ಅದರಲ್ಲಿ ಒನ್ಸ್ ಕ್ಲಿಕ್ ಆಗುತ್ತಂತೆ. ಅವ್ರೇನಾದರೂ ಕರೆಕ್ಟಾಗಿ ಪಾರ್ಕಿಂಗ್ ಮಾಡಿಲ್ಲ ಅಂದರೆ, ಪಾರ್ಕಿಂಗ್ ಏರಿಯಾದಲ್ಲಿ ಬಿಟ್ಟು ಬೇರೆ ಕಡೆ ಪಾರ್ಕಿಂಗ್ ಮಾಡಿದ್ರೆ ಆ ಕ್ಯಾಮ್ರಾದಲ್ಲಿ ಫೈನ್ ಕೂಡ ಅವ್ರಿಗೆ ಬಿದ್ದಿರುತ್ತಂತೆ. ಸೊ ಹಾಗಾಗಿ ತುಂಬ ಗೈಡ್ಲೈನ್ಸ್ ಇದೆ ಇಲ್ಲಿ. ಹೇಳೋಕ್ಕೋದ್ರೆ ತುಂಬಾ ಇದೆ. ಸೊ ಅದಾದಮೇಲೆ ನಾವು ಗೋಲ್ಡ್ ಸುಕ್ಕಿಗೆ ಬರ್ತಿದ್ದೀವಿ. ಇಲ್ಲಿಂದ ಹೋಗಬೇಕು, ಬೋಟಲ್ಲಿ ಹೋಗಬೇಕು. ಒಂದು ಪರ್ಸನ್ಗೆ 1 ದಿರಮ್ ಗೋಲ್ಡ್ ಸುಕ್ಕಿಗೆ ಹೋಗೋದಕ್ಕೆ. ಆ ಬೋಟಲ್ಲೇ ನಾವು ಹೋಗಬೇಕಾಗುತ್ತೆ. ನೋಡ್ತಿರ್ಬೋದು ಈ ರೀತಿ ಇರುತ್ತೆ. ಮೀನಾ ಬಜಾರಿಂದ ಒಂದು 10 ಟು 15 ಮಿನಿಟ್ಸ್ ನಡ್ಕೊಂಡು ಬರ್ಬೋದು. ದೂರ ಅಂತ ಏನೂ ಅನಿಸಲ್ಲ, ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡೇ ಬರ್ಬೋದು. ಇಲ್ಲಿಂದ ನಾವು ಅಲ್ಲಿಗೆ ಬೋಟಲ್ಲಿ ಹೋಗಬೇಕಾಗತ್ತೆ. 1 ಪರ್ಸನ್ 1 ದಿರಮ್ ಅನಿಸುತ್ತೆ. ನಾವು 14 ಮೆಂಬರ್ಸ್ ಇದ್ದಿದ್ದಕ್ಕೆ 14 ದಿರಮ್ ಅಂತ ಆಯಿತು. ನಾನು ಈ ರೀತಿ ಫ್ರೆಶ್ ಅಪ್ ಆಗಿದ್ದೀನಿ, ನನ್ನ ಮಗಳಿಗೆ ಈ ರೀತಿ ರೆಡಿ ಮಾಡಿದ್ದೀವಿ. ಸೊ ಇದೆಲ್ಲನೂ ಅಂದರೆ ಒಂದು ಬೋಟ್ ಬರೋವರೆಗೂ ವೆಯ್ಟ್ ಮಾಡಬೇಕಲ್ವ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅದು ಹತ್ಕೊಂಡು ಆಮೇಲೆ ಹೋಗ್ತಿದ್ವಿ. ತುಂಬ ಒಂಥರ ಖುಷಿ ಅನಿಸ್ತು. ಈ ಥರ ಹತ್ರದಿಂದ ನೀರನ್ನ ನೋಡಿ ತುಂಬ ದಿನ ಆಗಿತ್ತು. ಬಟ್ ನೀರನ್ನ ಮುಟ್ಟಕ್ಕೆ ಬಿಡಲ್ಲ, ಜಸ್ಟ್ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅಷ್ಟೇನೆ. ಫುಲ್ಲು ಸುತ್ತಮುತ್ತ ಬಿಲ್ಡಿಂಗ್ಸು, ಸೆಂಟ್ರಲ್ಲಿ ಈ ರೀತಿ ವಾಟರಲ್ಲಿ ಹೋಗೋದು ತುಂಬ ಅಂದರೆ ತುಂಬ ಎಂಜಾಯ್ಮೆಂಟಲ್ಲಿತ್ತು. ಬಟ್ ನೀರನ್ನ ಏನೂ ಮುಟ್ಟಕ್ಕಾಗಲಿಲ್ಲ. ಜಸ್ಟ್ ಫುಲ್ಲು ಕ್ಲಿಯರ್ ವಾಟರು, ಫುಲ್ಲು ಕ್ಲೀನಾಗಿದೆ. ಒಂದು ಪೇಪರ್ ಆಗಲಿ, ಒಂದು ಇದಾಗಲಿ, ಒಂದು ಎಂಥದ್ದು ಇರಲಿಲ್ಲ. ನೀರು ಎಷ್ಟು ಪ್ಯೂರಿಟಿಯಾಗಿರುತ್ತೋ ಆ ಥರನೇ ಇತ್ತು ಇದು.
5 ಮಿನಿಟ್ಸ್ ಅನ್ಸುತ್ತೆ ನಾವು ವಾಟರಲ್ಲಿ ಬರ್ತೀವಿ ಬೋಟಲ್ಲಿ. ಅಲ್ಲಿಂದ ಬಂದಮೇಲೆ ಗೋಲ್ಡ್ ಸುಕ್ಕಿಗೆ ಎಂಟ್ರೆನ್ಸ್ ಆಗ್ತೀವಿ. ಇಲ್ಲೆಲ್ಲದೂ ಅವರು ಸಮಥಿಂಗ್ ಅವ್ರ ಸ್ಟೈಲಲ್ಲಿ ಡ್ಯಾನ್ಸು ಪರ್ಫಾರ್ಮೆನ್ಸ್ ಎಲ್ಲಾನು ಮಾಡ್ತಿದ್ರು. ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅನಿಸುತ್ತೆ. ಸೊ ಈ ರೀತಿ ಇರುತ್ತೆ ಗೋಲ್ಡ್ ಸುಕ್ ಎಂಟ್ರೆನ್ಸು. ಇದ್ರೊಳಗಡೆ ಹೋಗಬೇಕು. ಒಳಗಡೆ ಹೋಗಬೇಕಾದ್ರೆ ಶಾಪಿಂಗ್ ಇಲ್ಲಿಂದ ಎಲ್ಲಾನು ಫುಲ್ಲು ಶಾಪಿಂಗ್ ಇರುತ್ತೆ. ಗೋಲ್ಡ್ ಸುಕ್ ಅಂದರೆ ಇಲ್ಲಿ ಸ್ವಲ್ಪ ಕಮ್ಮಿ ರೇಟು ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ಆ ಥರ ಏನೂ ಇಲ್ಲ. ಜಸ್ಟ್ GST ಒಂದು ಕಮ್ಮಿ ಇರುತ್ತೆ ಅಷ್ಟೇನೆ. ಅದು ಬಿಟ್ಟರೆ ಸೇಮ್ ಪ್ರೈಸು. ಒಂದು 300 to 400 rupees ಅಷ್ಟೇನೆ, ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇನೆ. ನೋಡ್ತಿದ್ದೀರಲ್ವಾ, ಈ ರೀತಿ ಇರುತ್ತೆ ಗೋಲ್ಡ್ ಸುಕ್. ಒಳಗಡೆ ಹೋಗ್ಬೇಕಂದ್ರೆ ನಾವು ಈ ಥರ ಬೋಟ್ ಹಿಡಿದ ತಕ್ಷಣ ಈ ರೀತಿ ಒಂದು ರೋಡ್ ಕ್ರಾಸ್ ಮಾಡಿಕೊಂಡು ಈ ರೀತಿ ಹೋಗ್ಬೇಕಾಗುತ್ತೆ. ಇಲ್ಲೆಲ್ಲ ಸಾಂಗ್ಸ್, ಅರಬಿಕ್ ಸಾಂಗ್ಸು ಮತ್ತು ಅವ್ರ ಡ್ಯಾನ್ಸು ಈ ರೀತಿ ಎಲ್ಲನೂ ಮಾಡ್ತಾ ಇರ್ತಾರೆ. ಫುಲ್ಲು ಒಂಥರ ಪೇಪರ್ಸಲ್ಲಿ ಎಲ್ಲನೂ ಫುಲ್ಲು ಡೆಕೋರೇಟ್ ಮಾಡಿರ್ತಾರೆ. ಇದು ಒಂಥರ ಶಾಪಿಂಗ್ ಸ್ಟ್ರೀಟ್ ಅಂತ ಹೇಳ್ತಾರಲ್ಲ, ಆ ಥರ ಇದು. ನಮಗೂ ಯಾರೋ ಹೇಳಿದ್ದು ಈ ಥರ ಇದು ಗೋಲ್ಡ್ ಸುಕ್ಕಿಗೆ ಹೋದರೆ ಕಮ್ಮಿ ಆಗುತ್ತೆ ಅಂತ. ಬೆಂಗಳೂರಲ್ಲಿ ಎಲ್ಲರೂ ನಾವು ದುಬೈಗೆ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅದು ಹೇಳ್ತಿದ್ದು ದುಬೈಯಲ್ಲಿ ಕಮ್ಮಿ ಇರುತ್ತೆ ಗೋಲ್ಡು ಅಂತ. ಬಟ್ ಹೇಳೋದು ಈಸಿ, ಬಟ್ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಸೇಮೇ ಪ್ರೈಸ್ ಇರುತ್ತೆ. ಒಂದು GST ಮಾತ್ರ ಕೊಡೋಂಗಿಲ್ಲ ಅಷ್ಟೇನೆ. ಇಲ್ಲೆಲ್ಲ ಡ್ರೈ ಫ್ರೂಟ್ಸು ಮತ್ತು ಕೇಸರಿ ಮತ್ತು ಈ ರೀತಿ ಐಟಮ್ಸು ಅಲ್ಲಿ ಏನೇನು ಇರುತ್ತಲ್ವ, ಸ್ಯಾಫ್ರಾನ್ಸು ಅದು ಇದು ಎಲ್ಲದನ್ನು ಇಟ್ಟಿದ್ರು. ಮತ್ತು ಸ್ವಲ್ಪ ಟಾಯ್ಸು, ಇಯರಿಂಗ್ಸು, ಕೀ ಬಂಚಸ್ಸು, ದುಬೈದು ಮ್ಯಾಗ್ನೆಟ್ಸು ಮತ್ತು ಚಾಕ್ಲೇಟ್ಸು, ಕ್ಲಾತ್ಸು, ಶಾಪ್ಸು ಈ ರೀತಿ ಎಲ್ಲನೂ ಇತ್ತು. ಮತ್ತು ಯಾವುದು ಗಿಫ್ಟಿಂಗ್ ಪರ್ಪಸ್ಸು ಈ ರೀತಿ ಎಲ್ಲನೂ ಕೊಡೋದಕ್ಕೂ ಕೂಡ ಇತ್ತು. ನೋಡಿ ಇಲ್ಲಿ ಬರ್ತಿದ್ದೀವಲ್ವ, ಇದೇನೇ ಗೋಲ್ಡ್ ಸುಕ್ ಅಂತ ಹೇಳಿಬಿಟ್ಟು. ಈ ಆರ್ಚ್ ಒಳಗಡೆ ಹೋದರೆ ಫುಲ್ಲು ಗೋಲ್ಡು, ಡೈಮಂಡು, ಸಿಲ್ವರು ಇಷ್ಟು ಶಾಪಿಂಗ್ಸ್ ಇರುತ್ತೆ. ಬರೀ ಗೋಲ್ಡ್ಸೇ ಇರುತ್ತೆ ಇದರೊಳಗಡೆ ಹೋದರೆ. ಫುಲ್ಲು ಸ್ಟ್ರೀಟ್ ಫುಲ್ಲೂ ಗೋಲ್ಡ್ ಶಾಪಿಂಗ್ಸೇ ಇರುತ್ತೆ. ನಮ್ಮ ಇಂಡಿಯನ್ಸ್ದು ಇರುತ್ತೆ. ಇಲ್ಲಿ 50 to 60% ಜನ ನಮ್ಮ ಈ ಗೋಲ್ಡ್ ಸುಕ್ಕಲ್ಲಿ ನಮ್ಮ ಇಂಡಿಯನ್ಸೇ ಇದ್ದಾರೆ ಶಾಪಿಂಗ್ಸಲ್ಲಿ. ಸೊ ನೋಡಿ ಖುಷಿ ಕೂಡ ಆಯಿತು. ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾವು ಕನ್ನಡದವರು ಅಂತ ಗೊತ್ತಾಯ್ತಲ್ಲ, ಅವರು ಕನ್ನಡದಲ್ಲೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಬಟ್ ವೆರೈಟೀಸ್ ಆಫ್ ಗೋಲ್ಡ್ಸ್ ಇರುತ್ತೆ. ಒಂಥರ ಎಕ್ಸಿಬಿಷನಿಗೆ ಬಂದಂಗಿತ್ತು ನಮಗಂತೂ. ಜಸ್ಟ್ ಜ್ಯುವೆಲರೀಸು ಫುಲ್ಲು ಸೆಟ್ಟು, ನಾವು ಯಾವ ಥರ ವೇರ್ ಮಾಡಬೇಕೋ ಆ ಥರ ಟಾಪ್ ಟು ಬಾಟಮ್ ಕವರ್ ಆಗೋ ರೀತಿನೇ ಇತ್ತು. ನೋಡ್ತಾ ಇರ್ಬೋದು ಇದೆಲ್ಲದನ್ನು. ಫುಲ್ಲು ನಾವು ಹಾಕೊಂಡ್ರೆ ಒಂದು ನೆಕ್ಲೆಸ್ಸು ಫುಲ್ಲು ಕವರ್ ಆಗುತ್ತೆ ಆ ರೀತಿ. ಅದೆಷ್ಟು kg ಇದೆಯೋ ಗೊತ್ತಿಲ್ಲ. ಬಟ್ ನೋಡ್ಕೊಂಡು ಮಾತ್ರ ಕಣ್ ತುಂಬಿಸ್ಕೊಂಡ್ವಿ. ತಗೊಂಡಿದ್ದು ಮಾತ್ರ ಯಾವುದು ಕೂಡ ಇಲ್ಲ. ಬಟ್ ನಾವು ಅಂದರೂ ನೋಡಿದ್ವಿ ತಗೊಬೇಕು, ಒಂದು ಇಯರಿಂಗು ಯಾವುದಾದ್ರೂ ಒಂದು ನೆನಪಿಗೆ ತಗೊಬೇಕು ಅಂತ ನೋಡಿದ್ವಿ. ಬಟ್ ನಾವು ಇಂಡಿಯನ್ಸ್ ಅಂದ್ಬಿಟ್ಟು ನಮಗೆ ಒಂಥರ ಯಾಮಾರಿಸ್ತಾರೆ. 18 ಕ್ಯಾರೆಟ್ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತಾರಂತೆ ಅಂತ ಸ್ವಲ್ಪ ಜನ ಹೇಳಿದ್ರು. ಹಂಗಾಗಿ ನಾವೇನು ತೊಗೊಂಡೋಗಿ ಹೋಗಲಿಲ್ಲ. ಮತ್ತು ಅಲ್ಲಿ ಇಂಪ್ರೆಸ್ ಎಲ್ಲ ಹೋಗ್ಬಿಡ್ತು. ಮತ್ತು ತೊಗೊಂಡೋದ್ರೂ ಚೆನ್ನಾಗಿರಲ್ಲ. ಮತ್ತು ನಾವೇನಾದರೂ ಅದನ್ನು ಏನಾದರೂ ಹಾಕಬೇಕಾದ್ರೆ ಎಲ್ಲನೂ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾವು ತೊಗೊಂಡೋಗಿ ಹೋಗಲಿಲ್ಲ. ಅಲ್ಲಿ ಅವ್ರು ಮಾಡ್ತಿದ್ದಿದ್ದು ಡ್ಯಾನ್ಸು ಅರಬಿಕಲ್ಲಿ ತೋರಿಸ್ತಿದ್ದೀನಿ ನೋಡಿ. ಮತ್ತು ಇದೆಲ್ಲನೂ ಹಾಕಂಗಿಲ್ಲ, ಕಾಪಿರೈಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೂ ಮ್ಯೂಸಿಕ್ನ ಆ್ಯಡ್ ಮಾಡಿಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಬಂದು ಕುತ್ಕೊಂಡಿದ್ದೀವಿ ಬೋಟಲ್ಲಿ. ಮತ್ತೇನೇನು ಅಲ್ಲಿಗೆ ಹೋಗ್ಬೇಕಲ್ಲ, ಹಾಗಾಗಿ. ಸೊ ಇವಾಗ ಮತ್ತೆ ರಿಟರ್ನ್ ಹೋಗ್ತಿದ್ದೀವಲ್ವ, ಜಸ್ಟ್ ನಾವು ನೋಡ್ಕೊಂಡು ಬರೋಕ್ಕೆ ಅಂತಲೇ ತೊಗೊಳಕ್ಕೆ ಅಂತ ಹೋಗಿದ್ದು. ಬಟ್ ತೊಗೊಳಕ್ಕಾಗಲಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇನೆ. ನಾವು ಹುಡ್ಕೊಂಡಿದ್ದು ಹೋಟೆಲ್ ಬಂದು ನೋಡಿ ಇದೇನೆ 4 ಸ್ಟಾರ್ ಹೋಟೆಲ್ಲು. ಮೀನಾ ಬಜಾರ್ ಪಕ್ಕದಲ್ಲೇ ಇರೋದು. ಮೀನಾ ಬಜಾರಲ್ಲೇ ಇರೋದು ಅಂದ್ಕೊಳ್ಳಿ. ಅಲ್ಲಿ ಮಲಬಾರು, ಕಲ್ಯಾಣ ಇದೆಲ್ಲನೂ ಕಾಣಿಸುತ್ತೆ. ಜೋಲೋಕಾಸು ಅಲ್ಲೇನೆ ಹೋಟೆಲು. ಚೆನ್ನಾಗಿತ್ತು. ಬಟ್ ಚೆಕ್ ಇನ್ ಮಾತ್ರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ. ಅದನ್ನೆಲ್ಲ ಫ್ರೆಶ್ ಅಪ್ ಆಗಿ ನಾವು ಆಮೇಲೆ ಬಂದಿದ್ದೆ ಸಂಜೆ, ಅಂದರೆ ಮಧ್ಯಾಹ್ನದಂಗೆ 2:30 ಅನ್ನಂಗೆ ಸಫಾರಿಗೆ. ಈ ಕಾರು ನೋಡ್ತಿರ್ಬೋದು, ಸಕ್ಕತ್ತಾಗಿದೆ. ಅಂದರೆ ಇದಕ್ಕೆ ಅಂತಲೇ ಸಫಾರಿಗೆ ಅಂತಲೇ ಸಪ್ರೇಟ್ ಕಾರ್ಸ್ ಇರುತ್ತಂತೆ, ಅದರಲ್ಲೇ ಹೋಗಬೇಕಂತೆ. ನಮ್ಮ ಓನ್ ವೆಹಿಕಲ್ಸೂ ಅಷ್ಟೇ ಹೋಗೋಕ್ಕಾಗಲ್ವಂತೆ. ಬಿಕಾಸ್ ಅದೆಲ್ಲ ಬಂಪ್ ಮಾಡುತ್ತಲ್ವ, ಸ್ಕಿಡ್ಡಿಂಗ್ಸು ಈ ಥರ ಎಲ್ಲನೂ ಆಗಲ್ವಂತೆ.
ಸೊ ಹಾಗಾಗಿ ಅವರು ಸಪ್ರೇಟ್ ಆಗಿನೇ ಕಾರ್ನ ಮಾಡಿಸ್ಕೊಂಡು ಒಳಗಡೆ ಆಲ್ಟ್ರೇಷನ್ನು ಕೂಡ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅವ್ರು ಮಾಡಿಸ್ಕೊಂಡಿರ್ತಾರೆ. ಬರೀ ಕಾರಿಗೆ ಮಾತ್ರ ಅಷ್ಟು ಇದು ಕೂಡ ಕಾಸ್ಟ್ಲಿ ಕಾರೇನೆ. ನಾವಿವಾಗ ಹೋಗ್ತಿರೋದು ಸಫಾರಿಗೂ ಮುಂಚೆ ನೋಡ್ತಿರ್ಬೋದು ಯಾವ ರೀತಿ ಸನ್ಸೆಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಕೋಲ್ಡ್ ಇರುತ್ತೆ ತುಂಬ. ನಾವು ಹೋದಾಗ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು. ಸಫಾರಿಗೆ ಹೋಗ್ಬೇಕಾದ್ರೆ ನಾವು ಫುಲ್ ಕವರ್ಡಲ್ಲಿ ಹೋಗಿರಲಿಲ್ಲ. ತುಂಬ ಅಂದರೆ ಅವತ್ತು ನೈಟು ಕೂಡ ಡಿನ್ನರಿಗೆ ತುಂಬ ಅಂದರೆ ತುಂಬ ಚಳಿ ಆಗ್ತಿತ್ತು. ಸೊ ಹಾಗಾಗಿ ಯಾರಾದರೂ ಈ ಟೈಮಲ್ಲಿ ನೀವು ಹೋಗ್ತಿದ್ದೀರಾ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ. ತುಂಬ ಚಳಿ ಇದೆ. ನೆಕ್ಸ್ಟ್ ಎಷ್ಟೋ ವರ್ಷ ಆದಮೇಲೆ ಈ ಥರ ಕ್ಲೈಮೇಟ್ ಬಂದಿರೋದಲ್ವ, ಹಾಗಾಗಿ ಫುಲ್ಲು ಅಂದರೆ ಫುಲ್ಲು ಚಳಿ ಇತ್ತು. ನಮಗಂತೂ ನಿಂತ್ಕೊಳ್ಳೋಕ್ಕೂ ಕೂಡ 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಗಾಳಿ ಅಷ್ಟು ಫೋರ್ಸ್ ಆಗಿತ್ತು. ಮತ್ತು ನಾವು ಸಫಾರಿಗೂ ಹೋಗೋಕ್ಕೆ ಮುಂಚೆ ಈ ರೀತಿ ಇಲ್ಲಿ ಕರ್ಕೊಬಂದರು ಅವರು. ನಾವೇ ಓನಾಗಿ ಏನಾದರೂ ಡ್ರೈವ್ ಮಾಡಬೇಕು, ಸ್ವಲ್ಪ ಹೊತ್ತು ಎಂಜಾಯ್ ಮಾಡಬೇಕು ಅಂತಂದರೆ ಇಲ್ಲಿ ಏನಾದರೂ ಹೋಗಿ ಬರ್ಬೋದು ಅಂತ. ಒಬ್ಬರಿಂದ ಇಲ್ಲಿಗೆ 300 ರುಪೀಸ್ ಅಂತೆ. ಜಸ್ಟ್ ಒಂದು 15 to 30 ಮಿನಿಟ್ಸ್ ಅನಿಸುತ್ತೆ. ಸೊ ಇಲ್ಲಿ ಓಡಾಡ್ಕೊಂಬರ್ಬೋದಿತ್ತು. ಬಟ್ ನಾನೇನು ಹೋಗಲಿಲ್ಲ, ಯಾಕಂದರೆ ನಾನು ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಹೋಗಲಿಲ್ಲ. ಒಂದು ಇಬ್ಬರು ಹೋದ್ರು ಅಷ್ಟೇನೆ. ಅದು ಬಿಟ್ಟರೆ ಇನ್ಯಾರೂ ಹೋಗಿಲ್ಲ. 2 ಫ್ಯಾಮಿಲಿ ಹೋದ್ರು ಅಷ್ಟೇನೆ. 2 ಫ್ಯಾಮಿಲಿ ಹೋಗಲಿಲ್ಲ. ನನಗೂ ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ಆಗಿಲ್ಲ. ಹೆಂಗೋ ಕಾರಲ್ಲಿ ಹೋಗ್ತಿರಲ್ಲ ಬಿಡು ಅಂತ ಹೇಳಿಬಿಟ್ಟು. ಮತ್ತು ಇಲ್ಲೊಂದು ಕ್ಯಾಮಲ್ ಇಟ್ಟಿದ್ದಾರೆ. ಅದು ಒರಿಜಿನಲ್ ಕ್ಯಾಮಲ್ಲೇನೆ. ಒಂದೊಂದು ಕಡೆ ಡೂಪ್ಲಿಕೇಟು ಕೂಡ ಇಟ್ಟಿರ್ತಾರೆ, ಸೇಮ್ ಒರಿಜಿನಲ್ ಥರ. ಬಟ್ ಇಲ್ಲಿ ಒರಿಜಿನಲ್ಲೇ ಇತ್ತು. ಇಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದೆ ಸಫಾರಿಗೆ. ಅದು 5 ಮಿನಿಟ್ಸ್ ಹೋದರೆ ಸಫಾರಿ ಸಿಗುತ್ತೆ. ಅದು ಬಿಟ್ಟು 5 ಮಿನಿಟ್ಸ್ ಹೋದರೆ ಸಫಾರಿ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ಬಟ್ ಇನ್ನೂ ಸ್ವಲ್ಪ ಕ್ರೇಜ್ ಬೇಕು ಅನಿಸ್ತಿತ್ತು ನಮಗೆ. ನಮ್ಮ ಪಾಪು ಇದ್ದಿದ್ದರಿಂದ ಅಷ್ಟೊಂದು ನಮ್ಮನ್ನು ಫೋರ್ಸಾಗಿ ಏನೋ ಅವರು ಕರ್ಕೊಂಡು ಹೋಗಲಿಲ್ಲ. ಜಸ್ಟ್ ಸ್ಮೂತಾಗೆ ಕರ್ಕೊಂಡು ಹೋದ್ರು. ಫಾಸ್ಟಾಗಿ ಕರ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮಗು ಇತ್ತಲ್ಲ, ಈ ಸ್ಕಿಡ್ ಎಲ್ಲನೂ ಜಾಸ್ತಿ ಆಗುತ್ತೆ, ಮತ್ತು ಬ್ರೇಕ್ ಎಲ್ಲನೂ ಜಾಸ್ತಿ ಹಾಕಬೇಕಾಗುತ್ತೆ, ಮತ್ತು ಹಳ್ಳದಿಣ್ಣೆ ಥರ ಇರುತ್ತಲ್ಲ ಅದೆಲ್ಲನೂ ಇದಾಗುತ್ತೆ ಅಂತ ಅಂದ್ಬಿಟ್ಟು ಅವರು ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ. ಸ್ಲೋ ಆಗೇ ಕರ್ಕೊಂಡು ಹೋದ್ರು. ಫಸ್ಟು ಹೋಗ್ತಿದ್ದಾರೆ ನೋಡಿ, ಅವರು ಮೇಯ್ನು. ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆಯಂತೆ. ಸೊ ಅವರಿಂದ ಇವರು ಫಾಲೋ ಬ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು 14 ಮೆಂಬರ್ಸ್ ಇದ್ರಲ್ವ, ಹಾಗಾಗಿ 2 ಕಾರ್ಸ್ ಬೇಕಿತ್ತು. ಸೊ ಮೇಯ್ನ್ ಲೀಡರ್ ಒಬ್ಬರು ಫಸ್ಟಲ್ಲಿ ಹೋಗ್ತಿದ್ದಾರೆ. ಸೆಂಟ್ರಲ್ಲಿ ಯಾರೋ ಬೇರೆ ಫ್ಯಾಮಿಲಿ ಹೋಗ್ತಿದ್ದಾರೆ. ಅದಾದಮೇಲೆ ನಾವು ಹೋಗ್ತಾ ಇದ್ದೀವಿ. ಸೊ ನೋಡ್ಕೊಬನ್ನಿ ಹೆಂಗಿತ್ತು ಡೆಸರ್ಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿ. ಯಾರ್ಯಾರು ಹೋಗಿದ್ದೀರಾ ಇದಕ್ಕೆ ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಓಕೆನಾ. ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ನಿಜವಾಗ್ಲೂ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಸೊ ಚೆನ್ನಾಗಿತ್ತು ಡೆಸರ್ಟಲ್ಲಿ.
ಅದಾದಮೇಲೆ ಸ್ವಲ್ಪ ಹೊತ್ತು ನಮಗೆ ಫೋಟೋ ಶೂಟಿಗೆ ಅಂತೆಲ್ಲನೂ ಬಿಡ್ತಾರೆ. ನಾವು ಎಷ್ಟೊತ್ತು ಬೇಕಾದರೂ ತೆಗೆಸ್ಕೋಬೋದು. ಒಂದು 15 to 20 ಮಿನಿಟ್ಸ್ ಅಷ್ಟು ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ಎಷ್ಟು ಫೋಟೋಸ್ ಬೇಕು ಎಷ್ಟು ವೀಡಿಯೋಸ್ ಬೇಕು ಅನ್ನೋ ತೆಗೆದಿಟ್ಕೋಬೋದು. ಚೆನ್ನಾಗಿತ್ತು. ಒಂಥರ ಸಂಜೆ ಟೈಮ್ ಕರ್ಕೊಂಡು ಹೋಗಿದ್ವಲ್ಲ, ನೋಡೋಕ್ಕೆ ಅಂತೂ ವೆದರ್ ಅಂತೂ ಸೂಪರ್ ಆಗಿತ್ತು. ಹಾಫ್ ಡೆಸರ್ಟ್ ಇರುತ್ತೆ, ಅಲ್ಲಿಗೆ ಹೋಗಿ ಸ್ಟಾಪ್ ಮಾಡ್ತಾರೆ. ಆಮೇಲೆ ನಮ್ಮ ಫೋಟೋಸು ವಿಡಿಯೋಸು ಎಲ್ಲನೂ ತಗೊಬೋದು ಯಾವ ಥರ ಇರುತ್ತೆ ಅಂತ. ಇದು ಎಷ್ಟೋ ಹೆಕ್ಕರ್ಸ್ ಕೌಂಟ್ ಆಗೋದೇ ಇಲ್ವಂತೆ, ಅಷ್ಟು ಹೆಕ್ಕರ್ಸ್ ಇದೆಯಂತೆ. ಮತ್ತು ಇದೆಲ್ಲನೂ ಗೌರ್ಮೆಂಟ್ಗೆ ಅಂತೆ ಸೇರೋದು. ಇದು ಯಾವುದು ಪ್ರೈವೇಟ್ ಲ್ಯಾಂಡ್ ಅಂತ ಏನಿಲ್ಲ, ಗೌರ್ಮೆಂಟ್ ಲ್ಯಾಂಡೇ. ಮತ್ತು ಎಲ್ಲಿ ಹೋಗಿರ್ತಾರೋ ಅದ್ರ ಮೇಲೇನೆ ಹೋಗಬೇಕು. ಅವ್ರು ಯಾವ ಥರ ರೂಟ್ ಮಾಡ್ಕೊಂಡಿರ್ತಾರೆ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಮೇನ್ ಲೀಡರೇ ಫಸ್ಟ್ ಹೋಗ್ತಿದ್ದಾರೆ. ಇಲ್ಲಿ ಓನ್ ವೆಹಿಕಲ್ಸು ಕೂಡ ತಗೊಬಂದ್ಬಿಟ್ಟು ಇಲ್ಲಿ ಅವ್ರು ಮಾಡ್ಕೋಬೋದು. ಅಂದ್ರೆ ಇದಕ್ಕೆ ಇರುತ್ತಲ್ಲ ಮಾನ್ಸ್ಟರು ಈ ರೀತಿ ಎಲ್ಲ ವೆಹಿಕಲ್ಸ್ ಇರುತ್ತಲ್ಲ, ಅವರು ಕೂಡ ತಗೊಬಂದ್ಬಿಟ್ಟು ಇಲ್ಲಿ ಓನ್ ಇಂಡಿಪೆಂಡೆನ್ಸ್ ಓನ್ ಇರ್ತಾರಲ್ವಾ, ದುಬೈಯಲ್ಲಿ ಅಲ್ಲಿ ಹುಟ್ಟಿ ಬೆಳೆದು ಎಲ್ಲ ಇರ್ತಾರಲ್ವ, ಅವರು ಆರಾಮಾಗಿ ತಗೊಂಡು ಬಂದು ಇಲ್ಲಿ ಓಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ಬೋದಂತೆ. ಸೊ ಇನ್ನು ಆಫ್ ಆದಮೇಲೆ ನಮಗೆ ಡಿನ್ನರಿಗೆ ಕರ್ಕೊಂಡು ಹೋಗ್ತಾರೆ. ಡಿನ್ನರಿಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಸಂಜೆ ನೈಟ್ ಆಗೋಗ್ಬಿಡುತ್ತೆ. ಇದನ್ನೆಲ್ಲನೂ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಇವರು ರೋಡಲ್ಲೇ ಹೋಗಬೇಕಾಗುತ್ತೆ. ರೋಡಲ್ಲಿ ಹೋದರೆ ತುಂಬ ದೂರ ಆಗುತ್ತೆ ಅಂತಂದ್ಬಿಟ್ಟು ನಮ್ಮನ್ನು ಇದ್ರೊಳಗಡೆಯಿಂದನೇ ಕರ್ಕೊಂಡು ಹೋಗ್ತಾರೆ. ಮತ್ತು ನಮಗೆ ಎಂಜಾಯ್ಮೆಂಟು ಇರುತ್ತಲ್ವ, ಯಾವಾಗಲೂ ರೋಡಲ್ಲೇ ಓಡಾಡ್ತಿರ್ತೀರಾ ಅಂತ ಹೇಳಿಬಿಟ್ಟು ಅವರು ಇದ್ರೊಳಗಡೆಯಿಂದನೂ ಕೂಡ ಕರ್ಕೊಂಡು ಹೋಗ್ತಿರ್ತಾರೆ. ಒಂದು ರೋಡ್ ಮಿಸ್ ಆದ್ರೂ ಬೇರೆ ಕಡೆ ಹೋಗ್ಬಿಡ್ತಾರಂತೆ. ಸೊ ಹಾಗಾಗಿ ಲೀಡರು ಅವ್ರಿಗೆ ಫುಲ್ಲು ಕಾನ್ಫಿಡೆನ್ಸ್ ಗೊತ್ತಿರುತ್ತಲ್ವ ರೋಡ್ ಹೆಂಗೆ ಓಡಿಸ್ಬೇಕು ಅಂದರೆ, ಅವರೇ ಫಸ್ಟ್ ಲೀಡಲ್ಲಿ ಇರ್ತಾರೆ, ಅವರೇ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾರೆ. ಮತ್ತು ಇದೇನಾದರೂ ಒಂಚೂರು ಹೂತ್ಕೊಂಡ್ಬಿಟ್ರು ಅಷ್ಟೇ ಅವ್ರು ಕಾರವರು ಹೆಂಗೆ ಒಬ್ರಿಗೊಬ್ರು ಹೆಂಗೆ ಸಪೋರ್ಟಿವ್ ಆಗಿ ಬರ್ತಾರೆ ಗೊತ್ತಾ. ನಿಜವಾಗ್ಲೂ ಟೂಲ್ಸ್ ಎಲ್ಲನೂ ಇಟ್ಕೊಂಡಿರ್ತಾರೆ ಮತ್ತು ಅಷ್ಟೇ ಸಪೋರ್ಟಿವ್ ಆಗು ಕೂಡ ಬರ್ತಾರೆ. ಮತ್ತು ಇಲ್ಲೇನಾದರೂ ಅಕಸ್ಮಾತ್ ಗೊತ್ತಿಲ್ದಿರ ಯಾರಾದರೂ ರೋಡ್ ತಪ್ಪಿ ತುಂಬ ದೂರ ಹೋಗ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂತಂದರೆ 30 ಮಿನಿಟ್ಸಲ್ಲಿ ಪೊಲೀಸ್ ಅವ್ರು ಬಂದು ಅವ್ರನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತಾರಂತೆ ಇಲ್ಲಿಂದ. ಅದೊಂದು ತುಂಬ ಒಳ್ಳೆ ವಿಷಯ ಆಯಿತು. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಎಷ್ಟೊತ್ತಾದ್ರೂ ಪೊಲೀಸ್ ಅವ್ರು ಬರೋದೇ ಇಲ್ಲ. ಬಟ್ ಇಲ್ಲಿ 30 ಮಿನಿಟ್ಸಲ್ಲಿ ಅಷ್ಟು ಫಾಸ್ಟ್ ಅಪ್ಡೇಟ್ ಅಂತೆ ನೋಡಿ, 30 ಮಿನಿಟ್ಸಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರಂತೆ ನಮ್ಮನ್ನು ಬಂದು. ಸೊ ನಮ್ಮ ಕಾರಲ್ಲಿ ಇಷ್ಟು ಜನ ಇದ್ದೀವಿ, 1 2 3 4 5 6. ಒಂದು ಕಾರಲ್ಲಿ 6 ಮೆಂಬರ್ಸ್ ಇರ್ತಾರೆ. ಪಾಪುನು ಕೂಡ ಅಷ್ಟೇ, ಇದ್ಲು ನನ್ನ ಜೊತೆನೇ. ಬೆಲ್ಟು ಕೂಡ ಅಷ್ಟೇ, ಒಬ್ಬೊಬ್ರಿಗೂ ಒಂದೊಂದು ಸೀಟ್ಗೂ ಒಂದೊಂದು ಬೆಲ್ಟ್ನ ಪ್ರೊವೈಡ್ ಮಾಡಿರ್ತಾರೆ, ಯಾಕಂದರೆ ಬಿದ್ದು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಡೈರೆಕ್ಟ್ ಬಂದಿದ್ದು VIP ಡಿನ್ನರಿಗೆನೆ. ಬಂದಿದ ತಕ್ಷಣ ಒಂದು ಕ್ಯಾಮಲ್ ಡ್ರೈವ್ ಇರುತ್ತೆ. ಜಸ್ಟ್ ಸುಮ್ಮನೆ ಒಂದು ರೌಂಡ್ ಸ್ಮಾಲ್ ರೌಂಡ್ಸ್ನ ಒಂದು ಓಡಿಸ್ತಾರೆ. ಮತ್ತು ಫ್ರೀಯಾಗಿ ಒಂದು ಸ್ಮಾಲ್ ಮೆಹಂದಿ ಕೂಡ ಇರುತ್ತೆ. ಅಂದರೆ ನಮಗೆ ಬೇಕಾದರೆ ಅದನ್ನು ಅಲ್ಲಿ ಬೈ ಕೂಡ ಮಾಡ್ಕೋಬೋದು. ಮತ್ತು ಈ ರೀತಿ ಎನ್ವಿರಾನ್ಮೆಂಟ್ ಇತ್ತು ನಮ್ಮದು. ಫುಲ್ಲು ಸ್ಪೇಸು, ಚಳಿ ಜಾಸ್ತಿ ಆಗ್ತಿತ್ತು ಬಿಕಾಸ್ ಓಪನ್ ಇತ್ತಲ್ವ ಫುಲ್ಲೂ, ಹಾಗಾಗಿ ಜಾಸ್ತಿ ಚಳಿ ಆಗ್ತಾಯಿತ್ತು. ಆಮೇಲೆ ಚಳಿಗೆ ಬಿಸಿ ಮಾಡ್ಕೊಬೇಕು ಅಂದ್ಬಿಟ್ಟು ಫಸ್ಟ್ ನಾವು ಕುಡಿದಿದ್ದೆ ಚಿಕನ್ ಸೂಪು. ಚೆನ್ನಾಗಿತ್ತು ಚಿಕನ್ ಸೂಪು. ಅದಾದಮೇಲೆ ಇಲ್ಲೇ ಕೂಡ ಬೆಲ್ಲಿ ಡ್ಯಾನ್ಸ್ ಕೂಡ ಇತ್ತು. ಬೆಲ್ಲಿ ಡ್ಯಾನ್ಸ್ನ ನೋಡಿಕೊಂಡು ನಾವು ಡಿನ್ನರ್ನ ಮಾಡಬೇಕಿತ್ತು. ಚೆನ್ನಾಗಿತ್ತು ಬೆಲ್ಲಿ ಡ್ಯಾನ್ಸ್ ಎಲ್ಲದೂ, ತೋರಿಸ್ತೀನಿ ಆಮೇಲೆ. ಸೊ ಈಗ ಇದು ಬೊಫೆ ಸಿಸ್ಟಮು. ಊಟ ಎಲ್ಲನೂ ರೆಡಿಯಾಗಿದೆ. ಚಿಕನ್ ಒಂದು ರೆಡಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು. ಸೊ ಇಲ್ಲಿ ಕೂಡ ಡ್ರಿಂಕ್ಸ್ ಇಲ್ಲಿ ಮಾತ್ರ ಅಲೋ ಇರುತ್ತೆ, ಇನ್ನೆಲ್ಲೂ ಅಲೋ ಇರಲ್ಲ. ಬಟ್ ಕಾಸ್ಟ್ಲಿ ಇರುತ್ತಂತೆ ಡ್ರಿಂಕ್ಸು ಇಲ್ಲಿನೂ ಕೂಡ. ಹಾಗಾಗಿ ಯಾರೂ ಅಷ್ಟೊಂದು ಜನ ಅಲ್ಲಿ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ಸ್ಮೋಕಿಂಗ್ ಅಷ್ಟೇ, ಸ್ಮೋಕಿಂಗು ಅಷ್ಟೇ ಜಾಸ್ತಿ ಅಲೋಸ್ ಇಲ್ಲ ಇಲ್ಲಿ. ಇಲ್ಲಿ ಮಾತ್ರ ಮಾಡಬೇಕು ಅನ್ನೋ ಏರಿಯಾ ಮಾತ್ರ, ಅಲ್ಲಿ ರಿಸ್ಟ್ರಿಕ್ಟ್ ಫುಲ್ಲು ಜಾಸ್ತಿ. ಸಮ್ ಏರಿಯಾಸ್ ಇರುತ್ತೆ, ಅಲ್ಲಿ ಮಾತ್ರ ಹೋಗಿ ಅವರು ಸ್ಮೋಕ್ನ ಮಾಡಬೇಕಾಗುತ್ತೆ. ನಾವು ಡಿನ್ನರ್ ಮಾಡಿಕೊಂಡು ಬೆಲ್ಲಿ ಡ್ಯಾನ್ಸ್ನ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಡಿನ್ನರ್ನ ಮಾಡಿದ್ವಿ ಇವತ್ತು. ಬಟ್ ಬಾಯ್ಲ್ಡ್ ರೈಸ್ ಇತ್ತು, ಅದೊಂದು ಚೂರು ನಮಗೆ ಇಷ್ಟ ಆಗಲಿಲ್ಲ. ನಾನ್ ವೆಜ್ಜಲ್ಲಿ, ವೆಜ್ಜಲ್ಲೆಲ್ಲನೂ ಪರವಾಗಿಲ್ಲ ಚೆನ್ನಾಗಿತ್ತು. ವೆಜ್ಜಲ್ಲಿ ತಿಂದ್ವಿ, ನಾನ್ ವೆಜ್ ಏನೂ ತಿನ್ನಕ್ಕೆ ಹೋಗಲಿಲ್ಲ ನಾವು. ನಾನ್ ವೆಜ್ ಸಿಕ್ಕಿದೆ ಫಸ್ಟ್ ಡೇ ಅವತ್ತು, ಬಟ್ ತಿನ್ನಲಿಲ್ಲ ನಾವು. ಅಷ್ಟೊಂದು ಇಷ್ಟ ಕೂಡ ಆಗಲಿಲ್ಲ, ಹಂಗಾಗಿ ತಿನ್ನಲಿಲ್ಲ. ಸೊ ಎಂಜಾಯ್ ಮಾಡ್ಕೊ ಬನ್ನಿ ಬೆಲ್ಲಿ ಡ್ಯಾನ್ಸ್ನ.
ಎಲ್ರಿಗೂ ಆಲ್ಮೋಸ್ಟ್ ಬೆಲ್ಲಿ ಡ್ಯಾನ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. 3 ಜನ ಹುಡುಗಿರೇ ಮಾಡ್ತಿದ್ರು, ಸಖತ್ತಾಗಿ ಮಾಡ್ತಾ ಇದ್ರು ಬೆಲ್ಲಿ ಡ್ಯಾನ್ಸ್ನ. ಅದು ಸಾಂಗ್ ಹಾಕಂಗಿಲ್ಲ, ನಿಮಗೆ ಗೊತ್ತಿರ್ಬೋದು ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ನ ಹಾಕಲಿಲ್ಲ. ವೀಡಿಯೋಸ್ನ ಅಷ್ಟೇ ಇನ್ನೂ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ತಿರ್ಬೋದಿತ್ತಂತೆ, ಇನ್ನೂ ಜಾಸ್ತಿ ಎಲ್ಲನೂ ಇನ್ನೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲನೂ ಇತ್ತಂತೆ. ಬಟ್ ನಮಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ಸ್ವಲ್ಪನೂ ರೆಸ್ಟ್ ಕೂಡ ಮಾಡಿರಲಿಲ್ವಲ್ಲ, ಇವತ್ತಾದರೂ ಬೇಗ ಹೋಗಿ ರೆಸ್ಟ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತು ಚಳಿ ಕೂಡ ಆಗ್ತಿತ್ತು, ಜಾಸ್ತಿ ಚಳಿ ಆಗ್ತಿತ್ತು. ಇವಾಗ ವೆದರ್ ಬೇರೆ ಅಲ್ಲಿ ಚೇಂಜ್ ಆಗಿತ್ತಂತೆ, ಎಲ್ಲರಿಗೂ ಶಾಕು, ಇಷ್ಟೊಂದು ಚಳಿ ಆಗುತ್ತಾ ದುಬೈಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಬೆಲ್ಲಿ ಡ್ಯಾನ್ಸ್ ಆದಮೇಲೆ ಫೈರ್ ಪರ್ಫಾರ್ಮೆನ್ಸ್ ಇತ್ತು. ಇದು ನಮಗೆ ನೋಡಿದ್ರೆ ನಾವು ಚಿಕ್ಕ ಮಕ್ಕಳಲ್ಲಿ ಈ ಕರಾಟೆ ಇಲ್ಲಾಂದರೆ ಈ ಗಣೇಶ ಹಬ್ಬಕ್ಕೆ ಈ ರೀತಿ ಬರ್ತಿದ್ವಲ್ಲ, ಅದೇ ನೆನಪಾಗ್ತಿತ್ತು ನಮಗೆ. ನಮ್ಮ ಅಪ್ಪ ಮನೇಲಂತೂ ಈ ರೀತಿ ಕರೆಸೋರು ಯಾವಾಗ್ಲೂನು ನಾವು ನೋಡಿ ಎಂಜಾಯ್ ಮಾಡಿದ್ವಿ ಅವ್ರನ್ನ. ಬಾಯಿ ಸುಟ್ಟೋಗ್ಬಿಡ್ಲಿ ಅವ್ರದ್ದು, ಈ ಥರ ಎಲ್ಲ ಮಾಡ್ತಾರಲ್ಲ, ಬಾಯಿ ಸುಡಲ್ವಾ ಹಾಗೆ ಹಿಂಗೆ ಅಂತ ಚಿಕ್ಕ ಮಕ್ಕಳಲ್ಲೆಲ್ಲ ಯೋಚನೆ ಮಾಡ್ತಿದ್ವಿ. ಸೊ ಅದಾದಮೇಲೆ ದುಬೈ ಯೂನಿವರ್ಸಲ್ಲು ಇದು ಫೈರ್ ಇದು ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ಸು. ನೀವು ಒನ್ಸ್ ವಿಸಿಟ್ ಮಾಡಿ, ಡೆಸರ್ಟ್ ಸಫಾರಿ ಚೆನ್ನಾಗಿರುತ್ತೆ, ಒಂದ್ಸಲಿ ನೀವು ಕೂಡ ವಿಸಿಟ್ ಮಾಡಿ, ಓಕೆನಾ. ಇಲ್ಲಿವರೆಗೂ ಯಾರ್ಯಾರು ನನ್ನ ವಿಡಿಯೋನ ನೋಡಿದ್ರು ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋರ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗಾಗಿ ನಾನು ತರ್ತೀನಿ. ಸೊ ಇದಾಗಿತ್ತು ಇವತ್ತಿನ 3rd ಡೇ ದುಬೈ ವ್ಲಾಗು. ನಿಮ್ಮೆಲ್ರಿಗೂ ಸಫಾರಿ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.